ಔರಾದ್ ಹಾಗೂ ಖೇಡಾನಿಂದ ಚಿಕ್ಲಿಯ ಮಹಾರಾಷ್ಟ್ರದ ಬಾರ್ಡರ್ವರೆಗೆ ಸುಮಾರು 8.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವ ರಸ್ತೆ ಕಾಮಗಾರಿಗೆ ಔರಾದ್ ಶಾಸಕ ಪ್ರಭು ಚವ್ಹಾಣ್ ಅವರು ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿನ ಕಾಮಗಾರಿಯನ್ನು ಗುಣಮಟ್ಟವನ್ನು ಪರಿಶೀಲನೆ ಮಾಡಿದ್ದಾರೆ. ಭಾಳಷ್ಟು ದಿನಗಳಿಂದ ಈ ರಸ್ತೆ ಪ್ರಾಮುಖ್ಯವನ್ನು ಪಡೆದುಕೊಂಡಿತ್ತು. ಈ ರಸ್ತೆ ಆಗಲೇಬೇಕಿತ್ತು. ಜನರು ಮತ್ತು ಇನ್ನಿತರ ರೋಗಿಗಳು ಆಂಬುಲೆನ್ಸ್ನಲ್ಲಿ ಬರುವಾಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ರಸ್ತೆ ಈಗ ನಿರ್ಮಾಣವಾಗ್ತಾ ಇದೆ. ನನಗೂ ಕೂಡ ಖುಷಿ ಇದೆ. ಅಲ್ಲದೆ ರಸ್ತೆಯನ್ನು ಅಚ್ಚುಕಟ್ಟಾಗಿ ಮಾಡಿ, ರಸ್ತೆ ಹೇಗೆ ಮಾಡಬೇಕು ಅಂತಂದರೆ ಬಹಳ ವರ್ಷಗಳವರೆಗೆ ಬಾಳಿಕೆ ಬರಬೇಕು, ಇದರಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳನ್ನು ಬರಬಾರ್ದು ಅಂತ ಔರಾದ್ ಶಾಸಕರು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ನಿರ್ಮಾಣ ಹಂತದಲ್ಲಿರುವ ರಸ್ತೆ ಮೇಲೆ ನಡೆದಾಡಿ ಕೆಲಸ ಹೇಗಾಗಿದೆ ಎನ್ನುವುದನ್ನು ಶಾಸಕರು ಗಮನಿಸಿದ್ರು. ರಸ್ತೆಯ ಅಳತೆ ಎಷ್ಟು ಮಾಡುತ್ತಿದ್ದೀರಿ, ಎಷ್ಟು ಯಂತ್ರಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಎಂದು ಸ್ಥಳದಿದ್ದವರಿಗೆ ಪ್ರಶ್ನಿಸುವ ಮೂಲಕ ಕಾಮಗಾರಿಯ ಕುರಿತು ವಿವರಣೆಯನ್ನು ಪಡೆದುಕೊಂಡರು. ಚಿಕ್ಲಿ ಯು ದಾಬಕಾ ಸೇರಿದಂತೆ ಹಲವು ಗ್ರಾಮಸ್ಥರಿಗೆ ಅನುಕೂಲವಾಗಿರುವ ಈ ರಸ್ತೆ ಬಹು ನಿರೀಕ್ಷಿತ ಕೆಲಸವಾಗಿದ್ದು, ಜನತೆಯ ಬೇಡಿಕೆಯಂತೆ 8.5 ಕೋಟಿ ವೆಚ್ಚದಲ್ಲಿ ರಸ್ತೆ ಕೆಲಸ ಮಾಡಲಾಗ್ತಿದೆ. ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು ಅಂತ ಗುತ್ತಿದಾರರಿಗೆ ಸೂಚನೆ ನೀಡಿದರು. ರಸ್ತೆ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಕೆ ಮಾಡಬೇಕು. ಟೆಂಡರ್ ವೇಳೆ ನೀಡಿರುವ ಮಾನದಂಡಗಳ ಅನ್ವಯ ಕಾಮಗಾರಿ ನಡೆಯಬೇಕು. ಕಲ್ಲು, ಮಣ್ಣು ಹಾಗೂ ಮತ್ತಿತರ ಸಲಕರಣೆಗಳನ್ನು ಅವಶ್ಯಕತೆಗೆ ಅನುಗುಣವಾಗಿ ಬಳಕೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ರಸ್ತೆ ಕುರಿತು ದೂರುಗಳು ಬಾರದ ರೀತಿಯಲ್ಲಿ ಕೆಲಸ ಸರಿಯಾಗಿ ಮಾಡಬೇಕು ಎಂದು ಗುತ್ತಿಗೆದಾರರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಾಜಿರಾವ್ ಪಾಟೀಲ್ ಮುಂಗನಾಳ್, ರಾಮಶೆಟ್ಟಿ ಪನ್ನಾಳೆ, ಸಂಜು ಮೇಕರೆ ಸೇರಿದಂತೆ ಇತರರು ಹಾಜರಿದ್ದರು. थोड़ा अच्छा से करो. हेलो बेटा, कहाँ गया तुम्हारा मिस्त्री? मेरे पानी मार के पूरा इसको एक करो. हाँ, जल्दी करो, बहुत लोग तकलीफ हो रहे हैं. हाँ, एडजस्ट करना है. टिकट कितना 5.5 है आपको मालूम है? 5.5 ऐसे 2 है ना मशीन. चलो ರತಿಕಾಂತ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಔರಾದ್.